ಪ್ರಾಣಲೋಕವನ್ನು ಕಾಣೋರು ಯಾರು. ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಕಣ್ಣು ಇಲ್ಲದೆ ಇರೋರು ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತದೆ ಅನ್ನೋ ಒಂದು ಸೋಷಲ್ ಎಕ್ಸ್ಪೆರಿಮೆಂಟ್ ಮಾಡತ್ತೀನಿ. ಕಣ್ಣು ಇಲ್ಲದೆ ಇರೋರಿಗೆ ನಮ್ಮ ಸಮಾಜದಲ್ಲಿ ಯಾವ ಥರ ಜನ ಸಪೋರ್ಟ್ ಮಾಡ್ತಾರೆ ಏನು ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕಲ್ಲತ್ತೀನಿ. ದಯವಿಟ್ಟು ಕಣ್ಣು ಇಲ್ಲದೆ ಇರೋರಿಗೆ ಸಪೋರ್ಟ್ ಮಾಡಿರಿ. ಅವ್ರ ಅನುಭವ ಹೆಂಗಿರ್ತದೆ ಅನ್ನೋದು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ರೀ ಇವತ್ತು. ಇದು ಮಾರ್ಕೆಟ್ಗೆ ಹೋಗ್ಬೇಕಣ್ಣ. ಏಷ್ಯನ್ ಮಾಲ್ ಅದ ಈ ಕಡೆ ಈ ಕಡೆ ಹೋಗ್ಲಣ್ಣ. ಈ ಕಡೆ ಲಾವಟ್ಟಿ ಈ ಕಡೆ ಅಲ್ಲ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಲಾವಟ್ಟಿ ಬರ್ತಣ. ಮಾರ್ಕೆಟ್ ಈ ಕಡೆ ಅದ ಅಲ್ಲ ಆ ಕಡೆ ರೋಡ್ ದಾಟ್ ಆ ಕಡೆ ಹೋಗ್ಬೇಕಣ್ಣ. ಆಟೋ ಸಿಗ್ತದೆ. ಹೀಗೆ ನಡ್ಕೋತ ಹೋಗೋಣ. ಮೇ ಬಿ ಒಂದು 300 ಮೀಟರ್ಸ್. ಆಮೇಲೆ ಅಲ್ಲಿಂದ ರೈಟ್ ತೊಗೋಣ. ಇಲ್ಲ ನೀವು ಫಸ್ಟಿಗೆ ಆ ಕಡೆ ಬಿಡ್ತೀನಿ, ಆ ಕಡೆ ನಡ್ಕೊತ ಹೋಗೋಣ. ಲಾವಟ್ಟಿ ಬರ್ತದ. ಲಾವಟ್ಟಿ ಆ ಕಡೆ ದಾಟ್ ಆ ಕಡೆ ನಿಂದ್ರಣ. ಆಟೋ ಯಾರಿಗೆ ಭೀ ಕೇಳು, ಯಾರು ಹೆಲ್ಪ್ ಮಾಡೋರು. ಥ್ಯಾಂಕ್ಸ್ ಅಣ್ಣ. ಬಾಯ್. ಯಾವ್ರಣ್ಣ ನಿಮ್ಮದು? ಇದೆ ಗುಲ್ಬರ್ಗ. ಹಳ್ಳೋ ಅಣ್ಣ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಯ್ ಬಾಯ್ ಬಾಯ್. ಸ್ನೇಹಿತರೆ, ರೋಡ್ ದಾಟ್ಲತ್ತೀನಿ, ಯಾರೇ ಬಂದು ಹೆಲ್ಪ್ ಮಾಡ್ತಾರೆ ನೋಡಮ್ರಿ. ನೋಡ್ಲತ್ತಾರೆ, ಯಾರು ಹೆಲ್ಪ್ ಮಾಡಲ್ಲಾಗ್ಯಾರ. ರೋಗ ವೆಹಿಕಲ್ಗಳು ಇದು ಅದತ್ತ. ರೋಡ್ ದಾಟ್ಬೇಕ್ರಣ್ಣ. ಹಾಂ ಅಣ್ಣ. ಹಾಂ ನೋಡ್ರಿ, ಆಟೋ ಅಂಕಲ್ ರೋಡ್ ದಾಟಿಸ್ಕೊಂತಾರೆ. ಹಾಂ ಅಣ್ಣ, ಏಷ್ಯನ್ ಮಾಲ್ ಕಡೆ ಹೋಗೋಣ. ಹಿಂಗೆ ಅಲ್ಲ ಅಣ್ಣ? ಹಾಂ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನೋಡ್ರಿ, ಅಣ್ಣವರು ಆಟೋ ನಿಂದಿರಿಸಿ ಹೆಲ್ಪ್ ಮಾಡೋರು. ಭಾರಿ ಖುಷಿ ಆಯಿತು. ಅವ್ರಿಗೆ ಕಸ್ಟಮರ್ಸ್ ಇದ್ದೀರು ಆಟೋದಾಗ, ಅಂದರೂ ಆಟೋ ನಿಂದಿರಿಸಿ ಹೆಲ್ಪ್ ಮಾಡಿದ್ರಲ್ಲ, ಭಾರಿ ಖುಷಿ ಐತ್ರಿ. ಇಂಥ ವ್ಯಕ್ತಿಗಳಾರ ಅಂತೇಳಿ ಮಳೆ ಬೆಳೆ ಕರೆಕ್ಟ್ ಟೈಮಿಗೆ ಆಲತ್ತದ್ರಿ. ಇವಾಗ ತಿಮ್ಮಾಪುರಿ ಸರ್ ಹತ್ರ ಬಂದೆವು. ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ನೋಡಮ್ ಬರ್ರಿ. I don't ever slow up, no I don't take shit. I got no love for the fakeness. If you wanna play this, I'll show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. ನೋಡ್ರಿ, ಕಣ್ಣೇ ಕಾಣಿಸಲ್ಲ ಅನ್ನೋದು ಗೊತ್ತು ಅವರಿಗೆ. ಆದರೂ ಆಟೋದವರು ಹಂಗೆ ಹೋಗೋಣ, ಸೀದಾ ಹೋಗೋಣ ಅಂತ ಕಳಿಸ್ಲತ್ತಾರೆ. ನಾ ರೋಡ್ ಕ್ರಾಸ್ ಮಾಡಿಸಿದ್ರೆ ಭಾರಿ ಗ್ರೇಟ್ ಅಂತಿದ್ನ ಅವರಿಗೆ. ದಯವಿಟ್ಟು ಯಾರಾದರೂ ಕಣ್ಣು ಕಾಣಿಸ್ದೆ ಕಂಡ್ರೆ ರೋಡ್ ಕ್ರಾಸ್ ಮಾಡಿಸ್ರಿ. ಯಾಕಂತಂದ್ರೆ ನೀವೇ ಒಂದ್ಸರಿ ಕಣ್ಣು ಮುಚ್ಕೊಂಡು ಒಂದು 100 ಮೀಟರ್ ನಡೆದು ನೋಡ್ರಿ, ಆವಾಗ ಗೊತ್ತಾಗುತ್ತೆ ಕಣ್ಣು ಇಲ್ದೇ ಇರೋರು ಕಷ್ಟ ಏನು ಅಂತ. ಭಾರಿ ಬೇಜಾರಾಯ್ತು ರೀ ನನಗೆ. ದಯವಿಟ್ಟು ರೋಡ್ ಮೇಲೆ ಯಾರಾದರೂ ಈ ಥರ ಕಂಡವ್ರಿಗೆ ಹೆಲ್ಪ್ ಮಾಡಿರಿ. ನೋಡ್ರಿ, ರೋಡಿಗೆ ಈ ಥರ ಓಡಾಡೋರಿಗೆ ನೋಡ್ರಿ ಹುಚ್ಚರು ಅನ್ಕೋತೀವಿ, ಇಲ್ಲಾಂದ್ರೆ ಭಿಕ್ಷೆ ಬಿಡೋರು ಅನ್ಕೋತೀವಿ. ಬಟ್ ಅವರೇ ನನಗೆ ಕಣ್ಣು ಕಾಣಲ್ಲ ಅನ್ನೋ ರೀಸನ್ಗೆ ನಿಂತ್ಕೊಂಡು ಮಾರ್ಕೆಟ್ಗೆ ಹೋಗೋ ರೂಟ್ ತೋರಿಸೋರು. ಇಂಗ್ಲೀಷ್ನಾಗ ಬೇರೆ ಮಾತಾಡತ್ತೀರೋ, ಅವ್ರ ಎಜುಕೇಷನ್ ಏನು ಮುಗ್ದು ಗೊತ್ತಿಲ್ಲ. ಇಂಗ್ಲೀಷೆಲ್ಲ ಮಾತಾಡಿ ನನಗೆ ಮಾರ್ಕೆಟ್ಗೆ ಹೋಗೋ ದಾರಿ ತೋರಿಸೋರು ಕಣ್ಣು ಕಾಣಲ್ಲ ಅನ್ನೋ ರೀಸನ್ಗೆ. ನಾವು ಬುದ್ಧಿ ಇರೋರೇ ಹೆಲ್ಪ್ ಮಾಡೋಂಗಿಲ್ಲ, ಬುದ್ಧಿ ಇಲ್ಲದೆ ಇರೋರು ಹೆಲ್ಪ್ ಮಾಡ್ತಾರೆ. ಬಟ್ ಗ್ರೇಟ್ ರೀ, ಇಂಥ ವ್ಯಕ್ತಿಗಳಿಗೆ ನೋಡಿದಾಗ ಖುಷಿ ಆಗ್ತದೆ. That's for you to take away. I could play a million mind games, but instead I say something not illogical, something that is topical. Rub it on and watch it go.
ನೋಡ್ರಿ ಆಟೋದವರು 10 ರೂಪಾಯಿಗೆ ಮಾರ್ಕೆಟ್ಗೆ ಒಯ್ದು ಓಡಾಡಿ ಅರ್ನಿಂಗ್ ಮಾಡ್ತಾರೆ. ಬಟ್ ನನಗೆ ಕಣ್ಣು ಕಾಣಲ್ಲ ಅನ್ನೋ ರೀಸನ್ಗೆ ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ರೆ ಫ್ರೀದಾಗ ಬಿಡ್ತೀನಿ ಅಂತಂದ್ರು. ಖುಷಿ ಆಯಿತು. ಈಗ ಪಬ್ಲಿಕ್ಕಿಗೆ ಹೆಲ್ಪ್ ಕೇಳಮ್ಮಿ, ರೋಡ್ ಕ್ರಾಸ್ ಮಾಡಿಸ್ರಿ ಅಂತ ಮಾಡಿಸ್ತಾರ ಇಲ್ಲ ನೋಡಿ, ಯಾರು ಮಾಡಿಸ್ತಾರ ಇಲ್ಲ ನೋಡಮ್ಮಿ, ನೋಡ್ಕೋತಾರ, ಯಾರು ಕೇಳಲ್ಲ. ನನಗೆ ಇವತ್ತು ಗೊತ್ತಾಗತ್ತದ ಕಣ್ಣಿಲ್ಲಾರ್ದವ್ರ ಕಷ್ಟ ಏನಂತ. ಅಣ್ಣ ಇದು ಹೋಗ್ಬೇಕಣ್ಣ ಪಿಡಿಎ ಕಾಲೇಜ್. ಈ ರೋಡ್ ದಾಟಿಸ್ಬಿಡೋಣ ಸಾಕು. ಹಳ್ಳ ಗೊತ್ತಿಲ್ಲ ನೋಡ್ರಿ, ರೋಡ್ ದಾಟಿಸ್ಬಿಡು ಅಂತಂದ್ರೆ ಹಂಗೆ ಗೊತ್ತೀವಣ ಅಂತೇಳಿ ಪಿಡಿಎ ಕಾಲೇಜ್ವರೆಗೂ ಫ್ರೀದಾಗ ಬಿಡ್ತೀನಿ ಅಂತ ಕರ್ಕೊಂಡು ಹೊಂಟಾರಿ ಆಟೋದವರು. ಗ್ರೇಟ್ ರೀ, ಇಂಥ ವ್ಯಕ್ತಿಗಳಿಗೆ ನೋಡಿದಾಗ ಭಾರಿ ಖುಷಿ ಆಗ್ತದೆ. ಚಾಮರಾಜೇಶ್ವರ ಗುಡಿ ಬಲ್ಲಿ ಬಂದೇವ್ರಿ. ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರ ಇಲ್ಲ ನೋಡಂಬರ್ರಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ನೋಡ್ರಿ, ಈ ಹುಡುಗನ ವಯಸ್ಸು ಚಿಕ್ಕದಾದ್ರೂ ಬುದ್ಧಿ ಮಾತ್ರ ದೊಡ್ಡದಂದಂಗೆ. ನಾ ಅಲ್ಲಿ ಕಲ್ಲಿಗೆ ಎಡವು ಬೀಳ್ತೀನಿ ಅನ್ನೋ ರೀಸನ್ಗೆ ಅಣ್ಣ ಕಲ್ಲದ ರೀ ಅಂತ ಹೇಳಿ ಮತ್ತು ಎಲ್ಲಿಗೆ ಹೋಗ್ಬೇಕ್ರಿ ಅಂತ ಕೇಳಿ ನಾ ರೋಡ್ ಕ್ರಾಸ್ ಮಾಡ್ಬೇಕಪ್ಪ, ರೋಡ್ ಕ್ರಾಸ್ ಮಾಡಿಸ್ತೇನೋ ಅಂತಂದೆ. ಗೋವಾ ಹೋಟೆಲ್ಗೆ ಹೋಗ್ಬೇಕು ನಾ ಅಂತಂದೆ. ಗೋವಾ ಹೋಟೆಲ್ ಈ ಕಡೆ ಹೋಗ್ತದ್ರಿ ಅಣ್ಣ, ಬರ್ರಿ ನಾ ರೋಡ್ ದಾಟಿಸ್ತೀನಿ ಅಂತಂದನು. ರೋಡ್ ದಾಟಿಸಿ ಬಿಟ್ಟನು. ಭಾರಿ ಖುಷಿ ಆಯಿತು. ನಾವು ಚಿಕ್ಕವರಿದ್ದಾಗ ಈ ಎಜುಕೇಷನ್ ಕೊಡೋದು ಭಾಳ ಇಂಪಾರ್ಟೆಂಟ್ ರೀ. ಬರೀ ಸ್ಕೂಲ್ ಲೈಫು, ಸ್ಕೂಲ್ದಾಗ ಹಿಸ್ಟ್ರಿ ತಿಳ್ಕೊಳ್ಳೋದು ದೊಡ್ಡದಲ್ಲ. ಹೊರಗಿನ ನಾಲೆಜು, ಹೊರಗೆ ಯಾವ ಥರಕ್ಕೆ ಇರಬೇಕು, ಯಾವ ಥರ ಹೆಲ್ಪ್ ಮಾಡ್ಬೇಕು ಜನಕ್ಕೆ ಅನ್ನೋದು ನಮ್ಮ ದೇಶದಾಗ ಹೇಳ್ಕೊಡೋದು ಭಾಳ ಕಮ್ಮಿ ಆಗ್ಯದ. ದಯವಿಟ್ಟು ಹೊರಗಿನ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೇಳ್ಕೊಡ್ರಿ ಇಂಥದ್ದೆಲ್ಲ ಮಕ್ಕಳಿಗೆ.